ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿಮ್ಮ ಶಕ್ತಿ ಸಂಚಾರದಿಂದ ಹುಟ್ಟಿದ ಕ್ರಿಮಿ ನಿಮ್ಮ ಮೇಲೆ ಸವಾರಿ ಮಾಡಿದಾಗ ಸುಮ್ಮನಿರೋ ತರವಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಕುರೂಪಿನ ಬಂಧಿಸಿ ನಿಮ್ಮನ್ನೇ ಎದುರಾಕೊಂಡು ಜಾಜಿಗೆ ತೊಂದರೆ ಕೊಟ್ಟವನಿಗೆ ಶಿಕ್ಷೆ ಕೊಡಿ. ಮೇಲಿಂದ ಮೇಲೆ ಅಪಶಕನಗಳಾಗ್ತಾ ಇದೆ. ಈಗಷ್ಟೇ ಸುನೀತಂಗೆ ಗರ್ಭಪಾತ ಆಗಿದೆ. ನೀನೂ ಬಸಿರಿ, ನಿನಗೆ ಕಂಟಕ ಇದೆಯಂತೆ, ಅದಕ್ಕೆ ವಿಶೇಷವಾಗಿ ಮುತುವರ್ಜಿ ತಗೋ ಅಂತ ಹೇಳಿದ್ದಾರೆ. ನಾನೆಲ್ಲ ಕೇಳಿಸ್ಕೊಂಡೆ. ಸಂಜೆ ನನ್ನ ಜೊತೆ ಬರಲ್ಲ ತಾನೇ? ಸರಿ, ಏನಾದರೂ ಮಾಡ್ಕೋ. ಇದೊಂದ್ಸಲ ಕ್ಷಮಿಸ್ಬಿಡೋ. ದೇಶಿಕರು, ಅಜ್ಜಿ, ಅಪ್ಪ ಎಲ್ಲರೂ ಹೋಗ್ಬೇಡ ಅಂತ ಹೇಳಿರುವಾಗ ನಾನು ನಿನ್ನ ಜೊತೆ ಬರೋದು ಚೆನ್ನಾಗಿರೋದಿಲ್ಲ. ನಾನು ಬರಲ್ಲ. ಬರಲ್ವಾ? ನಾನು ಕರೆದ್ರೆ ಬರಲ್ವಾ? ನೀನು ಹೇಗೆ ಬರ್ಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬರಲ್ಲ ಅಂದ್ರೆ ಇವತ್ತು ನೀನು ಬಿಡೋ ಪ್ರಮೇಯನೇ ಇಲ್ಲ. ಜಾಜಿ, ನೀನು ನನ್ನ ಜೊತೆ ಬರಲೇಬೇಕು. ಬಾರೋ ಬಂಗಾರಿ, ಮನೆಗೆ ಹೋಗೋಣ. ಬಿಡು ನನ್ನ. ಬಂಗಾರಿ, ಮಣಿಕಂಠ, ಕುರೂಪಿನ ಮುಗಿಸ್ಲೇಬೇಕು ಅಂತ ಹೇಳಿ ಖಡ್ಕಿ ತನ್ನ ಪ್ರಾಣನೇ ಒತ್ತಿ ಇಟ್ಟು ಮಹಾಕ್ಷುದ್ರಯಾಗ ಮಾಡ್ತಾ ಇದ್ದಾನೆ. ಇದು ಮುಗಿಯೋದಕ್ಕೆ ಇನ್ನೂ ಸಮಯ ತಗೊಳುತ್ತೆ. ಅಷ್ಟರಲ್ಲಿ ಆ ಕುರೂಪಿ ಏನಾದರೂ ಜಾಜಿ ಮೇಲೆ ದಾಳಿ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ನಮ್ಮ ಪ್ರಯತ್ನ ವಿಫಲ ಆಗುತ್ತೆ. ಖಡ್ಕಿ ಶ್ರಮ ವ್ಯರ್ಥ ಆಗುತ್ತೆ. ಹಾಗಾಗಬಾರ್ದು ಅಂದರೆ ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಅರ್ಥ ಆಯ್ತಾ? ಹೊರಡು. ಬಂಗಾರಿ, ಬಂಗಾರಿ, ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ, ನನ್ನ ಜೊತೆ ಬರಲ್ಲ ಅಂದಮೇಲೆ ಇನ್ನೇನು ಮಾತು? ನಾನು ಹೋಗ್ತೀನಿ. ದಯವಿಟ್ಟು ನನ್ನ ಮಾತು ಕೇಳೋ. ಹೋಗ್ಬೇಡ, ಕತ್ಲಾಗ್ತಾ ಬಂತು ಕಣೋ, ನಿಂತ್ಕೊಳ್ಳೋ. ಹೋಗ್ಬಾರ್ದು ಅಂತ ಹೇಳಿರೋದು ನಿಂಗೆ ತಾನೆ, ನಂಗಲ್ವಲ್ಲ. ನಾನು ಹೋಗ್ತೀನಿ. ನನ್ನ ಮಾತು ಕೇಳೋ ಬಂಗಾರಿ. ಮಾತು ಸಾಕು ಜಾಜಿ, ನಾನು ಇನ್ನು ಹೋಗ್ತೀನಿ. ಲೋ ಬಂಗಾರಿ, ಲೋ ಬಂಗಾರಿ, ನಿಂತ್ಕೊಳ್ಳೋ. ಬಂಗಾರಿ, ನೀನ್ ನನ್ನ ಹಿಂದೆ ಬಂದೇ ಬರ್ತೀಯ ಅಂತ ಗೊತ್ತಿತ್ತು ಜಾಜಿ. ಬಾ ಬಾ. ಬಂಗಾರಿ, ಈ ಮನೆಯಲ್ಲಿ ಅಮ್ಮನವ್ರ ಪ್ರಭೆ ಇದೆ. ಅದೇ ಇವಳನ್ನ ಇಷ್ಟು ದಿನ ಕಾಪಾಡಿದ್ದು. ಅಮ್ಮನವ್ರ ಕಾರ್ಯಕ್ಷೇತ್ರದಿಂದ ಇವಳನ್ನ ಆಚೆ ಕರ್ಕೊಂಡು ಹೋದ್ರಷ್ಟೇ ನನ್ನ ಕೆಲಸ ಆಗೋಕ್ ಸಾಧ್ಯ. ಬಂಗಾರಿ, ಜಾಜಿ, ಇವತ್ತು ನಿನ್ನ ಅಮ್ಮನವ್ರ ಕಾವಲಿನಿಂದ ತಪ್ಪಿಸ್ತೀನಿ. ಆಚೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿನ್ನ ಸಾಯಿಸ್ತೀನಿ. ಇವತ್ತು ಹೇಗೆ ನನ್ನಿಂದ ಬದುಕುಳಿಚೋ ನೋಡೇ ಬಿಡೋಣ. ಬಂಗಾರಿ, ಮೇಷ್ಟ್ರಮ್ಮ, ಮೇಷ್ಟ್ರಮ್ಮ, ನೀವಿಲ್ಲಿ? ಏನೋ ಗೊಂದಲದಲ್ಲಿರೋ ಹಾಗಿದೆ. ಏನಾಯ್ತು? ಅದು ಬಂಗಾರಿ. ಬಂಗಾರಿಗೇನಾಯ್ತು? ಅವನಿಗೇನು ಆಗಿಲ್ಲ. ಅವನು ನನ್ನ ಮೇಲೆ ಮುನಿಸ್ಕೊಂಡು ಹೋಗಿದ್ದಾನೆ. ಯಾಕೆ? ಮತ್ತೆ ಜಗಳ ಆಡ್ಕೊಂಡ್ರಾ? ಇಲ್ಲ ಮೇಷ್ಟ್ರಮ್ಮ, ತುಂಬಾ ದಿನ ಆದ್ಮೇಲೆ ಬಂಗಾರಿ ಸುತ್ತಾಡ್ಕೊಂಡು ಬರೋಣ ಅಂತ ಕರ್ದ. ನಾನು ಹೂ ಅಂದೆ. ಆದರೆ ಮನೆಗೆ ಬಂದಮೇಲೆ ಅಪ್ಪ ಸಂಜೆ ಆದಮೇಲೆ ಎಲ್ಲೂ ಹೊರಗೆ ಹೋಗಬೇಡ ಅಂದರು. ಬಂಗಾರಿಗೆ ಬರೋಕ್ಕಾಗಲ್ಲ ಅಂದೆ. ಅದಕ್ಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹೋದ. ಮತ್ತೆ
ಮೊದಲು ಬರ್ತೀನಿ ಅಂತ ಮಾತು ಕೊಟ್ಟು ಆಮೇಲೆ ಮಾತು ಮುರಿದಿದ್ದು ನಿಂತಪ್ಪಲ್ವಾ? ಆದ್ರೆ ಅಪ್ಪದ ಮಾತು ಮೀರಕ್ಕಾಗತ್ತಾ ಮೇಷ್ಟ್ರಮ್ಮ? ಅವ್ರು ನೊಂದ್ಕೋತಾರಲ್ವಾ? ಗಂಡನ್ ಮಾತು ನಡೆಸ್ಕೊಡ್ಲಿಲ್ಲ ಅಂದ್ರೆ ಗಂಡ ನೊಂದ್ಕೊಳಲ್ವಾ? ಅವ್ನ್ ನೊಂದ್ಕೊಂಡ್ರೆ ಪರವಾಗಿಲ್ವಾ? ಹಾಗಲ್ಲ ಮೇಷ್ಟ್ರಮ್ಮ, ಅದು ಮತ್ ಹೇಗೆ? ನೋಡು ಜಾಜಿ, ಒಮ್ಮೆ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಹೆಣ್ಣಿಗೆ ಪತಿಯೇ ಪ್ರತ್ಯಕ್ಷ ದೈವ. ಅವನು ಮಾತು ನಡೆಸ್ಕೊಡೋದು ಹೆಂಡತಿಯಾದವಳ ಕರ್ತವ್ಯ. ಅವನ್ ಕರ್ದಿದಾನಲ್ವಾ, ಏನು ಅಂತ ಹೋಗಿ ಮಾತಾಡಿಸ್ಕೊಂಡ್ ಬಾ. ಆದ್ರೆ ಅಪ್ಪ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಇದೆ. ನಾನೇ ಹೇಳ್ತಿದ್ದೀನಲ್ಲ, ಹೋಗು. ಗಂಡನ್ಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನೀವಿಷ್ಟು ಹೇಳಿದ್ಮೇಲೆ ನಾನು ಹೋಗಿ ಬರ್ತೀನಿ ಮೇಷ್ಟ್ರಮ್ಮ. ಜಾಜಿ ಜಾಜಿ ಏನು ಹಾಗೆ ಹುಡುಕ್ತಾ ಇದೀಯಾ? ಜಾಜಿನ್ ನೋಡ್ದೇನಮ್ಮ? ಇಷ್ಟೊತ್ತು ಇಲ್ಲೇ ಇದ್ಲಲ್ಲೋ. ಬಂಗಾರಿ ಅವನ ಹೆಸರೆತ್ತು ಬೇಡ ನನ್ನ ಮುಂದೆ. ಅವನು ನಿನ್ ಮಗಳಿಗೆ ಮಂಕು ಕವಿಸಿದ್ದಾನೆ. ಅವಳು ಅವನ್ ಹೇಳ್ದಂಗೆ ಕುಡಿತಾಳೆ. ಎಲ್ಲಿಂದ್ರ ನನಗೇನ ಗೊತ್ತು? ನಿನ್ನ ಮಗಳು ಅಳಿಯ ನನಗೇನು ಹೇಳ್ಬಿಟ್ಟು ಹೋಗ್ತಾರ? ಅಮ್ಮ, ಈಗ ಅವನ್ನ ಬೈಯೋ ಸಮಯ ಅಲ್ಲ. ಅವರಿಬ್ರು ಎಲ್ಲಿದ್ದಾರೆ ಹೇಳು? ಮನೆ ಪೂರ್ತಿ ಹುಡುಕಿದೀನಿ, ಹಿತ್ಲಲ್ಲೆಲ್ಲ ಹುಡುಕಿದೀನಿ, ಇಲ್ಲ. ಹೌದಾ? ಹಾಗಾದ್ರೆ ಎಲ್ಲಿಗೆ ಹೋಗಿದ್ದಾರೆ? ಅದೇ ಗೊತ್ತಾಗ್ತಿಲ್ಲಮ್ಮ. ಅವರಿಬ್ರು ಹುಡುಕ್ತಿದ್ದೀನಿ ನಾನು. ಬಂಗಾರಿ, 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 ಬಂಗಾರಿ. 2 ನಿಮಿಷ ಮೇಷ್ಟ್ರಮ್ಮನ ಜೊತೆ ಮಾತಾಡೋ ಅಷ್ಟರಲ್ಲಿ ಮಾಯ ಆಗಿದಾನಲ್ಲ ಇವನು. ಎಲ್ಲಿ ಹೋದ? ಬಂಗಾರಿ, ಎಲ್ಲಿದ್ಯೋ ಬಂಗಾರಿ? ಹಾಗಾದ್ರೆ ಇದು ಬಂಗಾರಿದೆ ಕೆಲಸ. ಅವನೇ ಅವಳನ್ನ ಹೊರಗಡೆ ಕರ್ಕೊಂಡೋಗಿದ್ದಾನೆ. ಅವಳು ಆಗ್ಲೇ ಬಂದು ನನಗೆ ಹೇಳಿದ್ಲು, ಬಂಗಾರಿ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ. ನಾನು ಬಸ್ರಿ ಹೆಂಗ್ಸು ಹೊರಗಡೆ ಹೋಗೋದು ಬೇಡ ಅಂತ ಹೇಳಿದ್ದೆ. ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಅವನ್ ಕರ್ದ, ಇವಳು ಕುಣ್ಕೊಂಡು ಹೋದ್ಲು. ಅಮ್ಮ, ಅವಳು ಹಾಗೆಲ್ಲ ಹೊರಗಡೆ ಹೋಗೋ ಹಾಗಿಲ್ಲ. ಅವಳು ಕಂಟಕ ಇದೆ ಅಂತ ಹೇಳಿದ್ದಾರೆ ದೇಶಿಕರು. ಏನೋ ಹೇಳ್ತಾ ಇದೀಯಾ? ಈಗಾಗ್ಲೇ ಮನೇಲಿ ಒಂದು ಕಂಟಕ ಆಗಿ ಹೋಗಿದೆ. ಸುನಿತನಿಗೆ ಗರ್ಭಪಾತ ಆಗಿದೆ. ಆಗ್ಲೂ ದೇಶಿಕರು ಬಂದು ಎಚ್ಚರಿಸಿದ್ರು. ಆದ್ರೂ ನಾವು ಸುನಿತನ ಮಗುನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗ ಮತ್ತೊಂದು ಕಂಟಕನ. ಹೌದಮ್ಮ, 2 ದಿನ ಅಂತೂ ಜಾಜಿನೆಲ್ಲೂ ಹೊರಗಡೆ ಹೋಗೋಕ್ ಬಿಡಬಾರ್ದು. ಅದರಲ್ಲೂ ಸಂಜೆ ಹೊತ್ತಂತೂ ಮನೆ ಹೊಸಲು ದಾಟಬಾರ್ದು ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಇದನ್ನ ಮೊದಲೇ ಹೇಳೋದಲ್ವೇನೋ? ನಾನಾದ್ರೂ ಜಾಜಿನ ಬಂದೋಬಸ್ತು ಮಾಡ್ತಿದ್ದೆ. ಈಗ ನೋಡು, ಕತ್ಲಾಗ್ತಾ ಬಂತು. ಎಲ್ಲಿ ಹೋದ್ಲು ಏನೋ ಹಾಳಾದವಳು. ಈ ಅವಿವೇಕಿ ಬಂಗಾರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಬಸ್ರಿ ಹೆಂಗಸನ್ನ ಈ ಹೊತ್ತಿನಲ್ಲೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ವಿವೇಕನೂ ಇಲ್ಲ. ಅದೇನು ಅಂತ ಕಟ್ಕೊಂಡ್ಲು ಆ ಗೋಬೇನ ನಮ್ಮ ಮನೇನ ಮುಳುಸೋಕೆ ಅಂತಾನೆ ಬಂದಿದ್ದಾನೆ. ಅಮ್ಮ, ಅವನು ಮೊದಲು ಹಾಗಿರ್ಲಿಲ್ಲ, ಅದ್ ನಿನಗೂ ಗೊತ್ತು. ಅವನು ಇವಾಗ ಹೀಗಾಗಿದ್ದಾನೆ ಅಂದ್ರೆ ಅದಕ್ಕೇನೋ ಕಾರಣ ಇರುತ್ತೆ. ನೀನ್ ಅಂದ್ಬಿಟ್ರೆ ಸರಿ ಹೋಗ್ಬಿಡ್ತಾನ? ನನ್ನ ಅನ್ಬೇಡು. ಮೊದ್ಲು ನಿನ್ ಮಗಳು ಅಳಿನ ಬಗ್ಗೆ ನೋಡು, ಆಮೇಲೆ ನಾನು ಅನ್ನಿವಂತೆ. ಸರಿಯಮ್ಮ, ಅವ್ರು ಎಲ್ಲಿದಾರೋ ಹೋಗಿ ಹುಡುಕೊಂಡು ಕರ್ಕೊಂಡ್ ಬರ್ತೀನಿ. ಶೇಖರಿ, ನೀನ್ ಮನೆಯಿಂದ ಆಚೆ ಕಾಲಿಟ್ರೆ ಹುಷಾರ್.
ಬಿಡು ಮಣಿಕಂಠ, ಬಿಡು ಮಣಿಕಂಠ, ಬಿಡು ಮಣಿಕಂಠ, ಬಿಡು ಮಣಿಕಂಠ. ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿನ್ ತಡಿಯಕ್ಕೆ. ನೀನು ಗುರು ಕಳ್ಸ್ನಾ ಇಲ್ಲಿಗೆ? ಹೌದು. ಹೋಗಿದಾರಲ್ವಾ, ಬರ್ತಾರೆ. ಹೋಗಿರೋರಿಗೆ ಬರೋ ದಾರಿ ಗೊತ್ತಿಲ್ವಾ? ನೀನೆಲ್ಲೂ ಹೋಗ್ಬಾರ್ದು. ಅಲ್ಲಮ್ಮ, ಅದು ಕಂಟಕ. ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ನಿನ್ಗೆ? ಅವರಿಬ್ಬರಿಗೂ ಪಾಠ ಆಗ್ಲಿ. ಸಂಜೆ ಹೊತ್ನಲ್ಲಿ ಬಸ್ರಿ ಹೆಣ್ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಅನ್ನೋದು ಗೊತ್ತಾಗ್ಲಿ ಅವನಿಗೆ. ದೊಡ್ಡೋರ್ ಮಾತನ್ನ ಕೇಳಬೇಕು. ಅವ್ರು ಏನು ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅನ್ನೋದು ಅವ್ರ ತಲೆಗೆ ಹೋಗ್ಲಿ. ತಾಯಿ, ಅಮ್ಮ ನನ್ನನ್ನು ಹೊರಗಡೆ ಹೋಗೋಕ್ ಬಿಡ್ತಿಲ್ಲ. ಜಾಜಿ ಬಂಗಾರಿ ಎಲ್ಲಿ ಹೋಗಿದಾರೋ, ಏನು ಮಾಡ್ತಾ ಇದ್ದಾರೋ? ದೇಶಿಕರು ಜಾಜಿ ಕಂಟಕ ಇದೆ ಅಂತ ಹೇಳಿದ್ದಾರೆ. ಈಗ ಏನು ಮಾಡಲಿ ನಾನು? ತಾಯಿ, ಬಂಗಾರಿ ಗೊತ್ತಾಗದೆ ಜಾಜಿನ ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ. ಜಾಜಿನು ಗಂಡನ ಮಾತಿಗೆ ಎದುರಾಡದೆ ಅವನ ಜೊತೆ ಹೋಗಿದ್ದಾಳೆ ಅನ್ಸುತ್ತೆ. ದಯಮಾಡಿ ಅವ್ರಿಗೇನೂ ಆಗದ ಹಾಗೆ ಸುರಕ್ಷಿತವಾಗಿ ಮನೆಗೆ ಬರೋ ಹಾಗೆ ಮಾಡು ತಾಯಿ. ನಿನಗೆ ಈಡುಗಾಯಿ ಮಾಡಿಸ್ತೀನಿ. ಗುರುಗಳಿಗೆ ನೀನು ಜಾಜಿ ಮೇಲೆ ದಾಳಿ ಮಾಡಬೇಕು ಅಂತ ಮಾಡಿರೋ ನಿರ್ಧಾರ ಗೊತ್ತಾಗಿದೆ. ಅದಕ್ಕೆ ನಿನ್ನನ್ನು ತಡೆಯಕ್ಕೆ ನನ್ನನ್ನು ಕಳ್ಸಿದ್ರು. ತಡಿಯೋಕೆ ನನ್ನ ಶಕ್ತಿ ಏನು ಅಂತ ಅರಿವಿಲ್ದೆ ನನ್ನ ತಂಟೆಗೆ ಬಂದಿದ್ದೀರಾ? ಹೊರಟಾಗಿಲ್ಲಿಂದ ಯಾವುದೇ ಕಾರಣಕ್ಕೂ ಕುರೂಪಿ ಜಾಜಿನ ಮುಟ್ಬಾರ್ದು. ಅಂತ ಸಮಯ ಬಂದ್ರೆ ನಾವು ಪ್ರಾಣಾಪಾಯ ಕೂಡ ಲೆಕ್ಕಿಸಬಾರ್ದು ಅಂತ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ್ದಾರೆ. ನಿನ್ನನ್ನು ಮಾತ್ರ ಜಾಜಿನ ಮುಟ್ಟಕ್ ಬಿಡಲ್ಲ ನಾನು. ಬಿಡಲ್ವಾ? ಬಿಡಲ್ವಾ? ನನ್ನ ಮುಟ್ಟಕ್ ಬಿಡಲ್ವಾ? ಮುಟ್ಟಬೇಡಿ ಅಂತ ಹೇಳ್ದಕ್ಕ ಅವನು ಯಾವನೋ, ಮುಟ್ಟಕ್ ಬಿಡಲ್ಲ ಅಂತ ಹೇಳ್ದಕ್ ನೀ ಯಾವನೋ? ನನ್ನ ದಾರಿಗೆ ಏನಾದ್ರು ಅಡ್ಡ ಬಂದ್ರೆ ಅಡ್ಡ ಬಿಡ್ತೀನಿ. ನೋಡ್ ಕುರೂಪಿ, ನಿನ್ನ ಮತ್ತೆ ಜಾಜಿ ಮಧ್ಯೆ ಸಾವಿರ ದ್ವೇಷ ಇರ್ಬೋದು, ಆದ್ರೆ ನಮ್ ಗುರುಗಳಿಗೆ ಜಾಜಿ ಜೀವಂತ ಬೇಕು. ಅವಳನ್ನ ಮಾತ್ರ ನಾಶ ಮಾಡಬೇಡ. ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡು. ಇದಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಇಲ್ಲಿಂದ ಹೊರಟಾಗೋ ಮಣಿಕಂಠ. ಜಾಜಿನ ಗೌಮಾನ ಮಾಡಿದ್ದಾಳೆ, ನನಗೆ ಅವಮರ್ಯಾದೆ ಮಾಡಿದ್ದಾಳೆ. ಅವಳ ಕತ್ತು ಸೇಳಿ ರಕ್ತ ಹಿಪ್ಪೆ ಮಾಡಿ ಬಿಸಾಕೋವರೆಗೂ ನನ್ನ ಗುರಿ ತಲುಪದಾಗಲ್ಲ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಕಡಕ್ಕೆ ಮಧ್ಯವರ್ತಿಯಾಗಿ ವರ್ತಿಸಿದ್ರೆ ನಿನ್ನ ಪ್ರಾಣ ಕಳ್ಕೊತೀಯ. ಹುಷಾರ್. ಇವತ್ತೇನೇ ಆದ್ರೂ ಜಾಜಿನ ಕೊಂದೆ ಕೊಲ್ತೀನಿ. ನಿನ್ನ ಗುರುವಿಗೆ ತಾಕತ್ತಿದ್ರೆ ನನ್ನ ಕೈಯಿಂದ ಜಾಜಿನ ಉಳಿದುಕೊಳ್ಳ ಕೇಳು. ಕುರೂಪಿ,
ಏನಿದು? ಇದು ನನ್ನ ಕ್ಷುದ್ರ ಮಹಾಯಾಗದ ಕಾರ್ಯಕ್ಷೇತ್ರ. ಈ ಕಾರ್ಯಕ್ಷೇತ್ರದೊಳಗೆ ಆ ಕುರುಪಿ ಬಂದ ಅಂದ್ರೆ ಅವನು ಬಂದಿಯಾದ ಅಂತ ಅರ್ಥ. ಆದ್ರೆ ಅವನನ್ನ ನಿನ್ನ ಕಾರ್ಯಕ್ಷೇತ್ರದ ಪ್ರಭೆಯೊಳಗೆ ತರೋದು ಯಾರು? ಅದೇ ದೊಡ್ಡ ಸವಾಲು. ತರ್ಕ ಇಲ್ದೆ ಮಾತಾಡಬೇಡ ಕಡ್ಕೆ. ಸವಾಲಂತೆ ಸವಾಲು. ವಶೀಕರಣ ಮಾಡಿ ಕರ್ಕೊಂಬರೋದಕ್ಕಾಗುತ್ತಾ ನೋಡೋ. ವಶೀಕರಣಕ್ಕೆ ಸಲ್ಲೋ ಶುದ್ರ ಶಕ್ತಿಯಾಗಿದ್ರೆ ಈ ಮಹಾಶುದ್ರ ಯಾಗದ ಅವಶ್ಯಕತೆನೇ ಇರಲಿಲ್ಲ ವಿರೂಪಾಕ್ಷ. ಬಂಗಾರಿ ಬಂಗಾರಿ ಎಲ್ಲೋ ಇದ್ಯಾ? ಎಲ್ಲಿದ್ಯೋ ಬಂಗಾರಿ? ಸುಮ್ನೆ ನನ್ನ ಸತಾಯಿಸ್ಬೇಡ ಕಣೋ. ಮನೆಯಲ್ಲಿ ಹೇಳ್ದೆ ಕೇಳ್ದೆ ಬಂದಿದ್ದೀನಿ. ಈಗ ನೀನು ಕಾಣಿಸ್ಲಿಲ್ಲ ಅಂದ್ರೆ ನಂಗೆ ಭಯ ಆಗಲ್ವೇನೋ? ಬಂಗಾರಿ ಎಲ್ಲ ಇದ್ರು ಬಾರೋ. ಬಂಗಾರಿ ಬಂಗಾರಿ. ಮತ್ತೆ ಏನ್ ಮಾಡ್ತೀಯ? ಇಷ್ಟೆಲ್ಲ ಶ್ರಮ ಪಟ್ಟಿದ್ದು ವ್ಯರ್ಥ ಆಗುತ್ತಲ್ಲ. ಯಾಗಕ್ಕೆ ಕೂರಕ್ ಮುಂಚೆನೆ ಇದನ್ನೆಲ್ಲ ಯೋಚನೆ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನ್ಗೆ? ವಿರೂಪಾಕ್ಷ, ನೋಡ್ ಕಡ್ಕೆ, ಆ ಕ್ಷುದ್ರ ಜೀವಿನ ಸೃಷ್ಟಿ ಮಾಡಿದ್ದೇ ನಿನ್ನ ಮೊದಲನೇ ತಪ್ಪು. ನಮ್ಮ ಉದ್ದೇಶ ಶ್ರೀಚಕ್ರ. ಆ ಕುರೂಪಿ ಶ್ರೀಚಕ್ರಕ್ಕೆ ಸಂಚಕಾರ ತಂದಿಯಾನೆ. ನೀನು ಮಾಡೋ ಒಂದೊಂದು ಎಡವಟ್ಟಿಗೂ ನಾನು ನನ್ನ ಆಸೆ ಆಕಾಂಕ್ಷೆಗಳನ್ನ ಬರೀ ಕೊಡೋದಕ್ಕೆ ಸಾಧ್ಯ ಇಲ್ಲ. ವಿರೂಪಾಕ್ಷ, ಸೃಷ್ಟಿಸಿದ್ದು ಹೌದು, ಆದ್ರೆ ನನ್ನ ಸೃಷ್ಟಿ ನನ್ನ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಈಗ ಗೊತ್ತಾಗ್ತಿದೆಯಲ್ಲ ನಿನ್ಗೆ? ಬನ್ಸೋ ಹಾಗಾದ್ರೆ. ಕತೆ ಹೇಳಬೇಡ ನನ್ನ ಹತ್ರ, ಕಾರ್ಯ ಸಾಧಿಸು. ಸೃಷ್ಟಿಸಿ ಆವಾಹನೆ ಮಾಡಿದ ನಿನ್ಗೆ ಅವನ್ನ ನಿಯಂತ್ರಿಸೋ ಶಕ್ತಿ ಇಲ್ವಾ? ಸಾಕು ವಿರೂಪಾಕ್ಷ. ನೀನೇನೋ ಬಂಗಾರಿ, ಏನ್ ಆಟ ಆಡ್ತಿದ್ಯಾ? ಹೆದರಿಸ್ತಿಯಲ್ಲೋ? ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಇಷ್ಟಕ್ಕೆ ಹೆದರ್ಕೊಂಡಿನಿ ಪುಕ್ಲಿ. ಮತ್ತಿನ್ನೇನು ಇದ್ದಕ್ಕಿದ್ದಾಗೆ ಕಾಣೆ ಆಗ್ಬಿಟ್ಟು ಹಿಂದಿಂದ ಬಂದ್ ದೆವ್ವ ತರ ಹೆದರಿಸ್ತಿಯಲ್ಲ ಪೆದ್ರಾಮ. ನಾನಿರುವಾಗ ಎಂತ ಭಯ ಜಾಜಿ? ಬಾ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಏನು ಎತ್ತಂತ ನೀನು ಕೇಳಬಾರ್ದು, ನಾನು ಹೇಳಲ್ಲ. ತುಂಬಾ ವಿಶೇಷವಾದ ಜಾಗ, ನಿಂಗೆ ಇಷ್ಟ ಆಗತ್ತೆ ಕಣೆ ಜಾಜಿ. ಎಲ್ಲಿ ಅಂತ ಹೇಳೋ. ಅದಿನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಂಗೆ ಗೊತ್ತಾಗುತ್ತೆ. ಬಾ ನನ್ನ ಜೊತೆಗೆ. ದೇವರಾಜ, ದೇವರಾಜ, ಏನೋ ತುಂಬ ಸುಸ್ತಾಗಿದೆಯಾ ಅನ್ಸುತ್ತೆ. ಹೋಗಿ ವಿಶ್ರಾಂತಿ ತಗೋ. ಬಂಗಾರಿನ ನಾನು ಕಾಯ್ತೀನಿ. ಹಾಂ ಆಯಿತು, ಎಲ್ಲೂ ಹೋಗ್ಬೇಡ. ಆಯಿತು.